ಅಂದು ಮಂಗಳೂರಿನಿಂದ ಉಡುಪಿಗೆ ಹಿಂತಿರುಗಿ ಬರುವಾಗ ನೆನಪಾಯಿತು. ಸರ್ಕಾರಿ ಬಸ್ ಉಚಿತ ಪಯಣ. ಕುತೂಹಲದಿಂದ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಹೋದೆ. ಸರ್ಕಾರಿ ಬಸ್ ಯಾವಾಗಲೂ ತುಂಬಿರುತ್ತದೆ. ನಿಂತುಕೊಳ್ಳುವಷ್ಟು ಸ್ಥಳ ಸಿಗುವುದಿಲ್ಲ. ಜಗಳ, ಕಿರಿಕಿರಿ. ಕಂಡಕ್ಟರ್ ಅವರ ಒರಟು ವರ್ತನೆ ಕುರಿತು ಕೇಳಿದ ಮಾತುಗಳು ನೆನಪಾಗಿ, ಅಯ್ಯೋ, ಇಲ್ಲಿ ಬರಬಾರದಾಗಿತ್ತು ಎಂದು ಆತಂಕದಿಂದಲೇ ಉಡುಪಿಯ ಬಸ್ ನಿಂತಿರುವ ಜಾಗದತ್ತ ಬಂದೆ. ಉಡುಪಿಗೆ ಹೋಗುವ ಸರ್ಕಾರಿ ಬಸ್ ನಿಂತಿತ್ತು. ಒಳಗೆ ಇಣುಕಿ ನೋಡಲು ಇಡೀ ಬಸ್ ಖಾಲಿ ಖಾಲಿ. ಖುಷಿಯಿಂದ ಬಸ್ಸು ಹತ್ತಿ ಹಿಂದಿನ ಚಿಕ್ಕ ಸೀಟಿನಲ್ಲಿ ಕುಳಿತೆ. ಮುಂದಿನ ಎಲ್ಲಾ ಸೀಟುಗಳು ಖಾಲಿ ಇದ್ರೂ ಬಾಗಿಲು ಪಕ್ಕದ ಸೀಟು ಇಳಿಯಲು ಸಹ ಸುಲಭ. ಜೊತೆಗೆ ಬಿಸಿಲಿನ ಧಗೆಗೆ ವಿಪರೀತ ಆಯಾಸವಾಗಿತ್ತು. ಮುಂದೆ ಹೋಗಲು ಮನಸ್ಸಾಗದೆ ಹೆಚ್ಚು ಯೋಚಿಸದೆ ಕಣ್ಮುಚ್ಚಿ ಕುಳಿತೆ. ಸ್ವಲ್ಪ ಹೊತ್ತಿನಲ್ಲೇ ಬಸ್ಸು ತುಂಬಿ ಜನರು ನಿಂತುಕೊಂಡಿದ್ದರು. ನಾನು ಕುಳಿತ ಸೀಟಿನಲ್ಲಿ ಜಾಗವಿತ್ತು. ಯಾರೂ ಬಂದು ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಲಿಲ್ಲ. ನನಗೆ ಆಶ್ಚರ್ಯ ಆಯಿತು. ನಿಂತುಕೊಂಡಿದ್ದ ಒಂದು ಹುಡುಗಿಗೆ ಕರೆದು, ಇಲ್ಲಿ ಬನ್ನಿ, ಸೀಟಿದೆ ಎಂದೆ. ಆಗ ಅವಳು, ಅದು ಕಂಡಕ್ಟರ್ ಸೀಟು ಎಂದು ನಕ್ಕಳು. ನನ್ನ ಎದೆ ಧಸಕ್ಕೆಂದಿತು. ಅಯ್ಯೋ, ಇಡೀ ಬಸ್ ಖಾಲಿ ಇದ್ದರೂ ಹೋಗಿ ಹೋಗಿ ಕಂಡಕ್ಟರ್ ಸೀಟ್ನಲ್ಲಿ ಕುಳಿತು ಬಿಟ್ಟೆನಲ್ಲ. ಈಗೇನು ಮಾಡೋದು? ಕುಳಿತಲ್ಲೇ ಚಡಪಡಿಸಿದೆ. ಮೊದಲೇ ವಿಪರೀತ ಆಯಾಸವಾಗಿತ್ತು. ಅದರ ಜೊತೆ ನಿಂತುಕೊಂಡು ಪ್ರಯಾಣ ಮಾಡುವುದು ನನ್ನಿಂದ ಅಸಾಧ್ಯವೆನಿಸಿತು. ಬಸ್ಸಿನಿಂದ ಇಳಿಯೋಣವೆಂದರೆ ಬಸ್ಸು ಹೊರಟೇ ಬಿಟ್ಟಿತು. ಜನ ಕಿಕ್ಕಿರಿದು ತುಂಬಿದ್ದರು. ನನ್ನ ಕಣ್ಣುಗಳು ತುಂಬಿ ಬಂದವು. 1.5 ಗಂಟೆ ಈ ಜನಜಂಗುಳಿಯಲ್ಲಿ ನಿಂತು ಪಯಣಿಸುವ ಶಕ್ತಿ ನನ್ನಲ್ಲಿ ಇರಲಿಲ್ಲ. ಇನ್ನು ಕಂಡಕ್ಟರ್ ಎಲ್ಲರೆದುರು ನನ್ನನ್ನು ಬೈದು ಎಬ್ಬಿಸುವುದಂತೂ ಖಂಡಿತ ಎಂದು ಗಲಿಬಿಲಿಗೊಂಡೆ. ಎಲ್ಲರೂ ನನ್ನನ್ನೇ ನೋಡುತ್ತಿದ್ದಾರೆ ಎನ್ನುವ ಭಾವ. ಕೆಲವು ವರ್ಷಗಳ ಹಿಂದೆ ನಾನು ಸರ್ಕಾರಿ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿರುವಾಗ ಕಂಡಕ್ಟರ್ ತನ್ನ ಸೀಟಿನಲ್ಲಿ ಕುಳಿತಿದ್ದ ಮಹಿಳೆಗೆ ಹೀನಾಯವಾಗಿ ಬೈದು ಎಬ್ಬಿಸಿದ್ದು ನೆನಪಿಗೆ ಬಂತು. ಅಲ್ಲದೆ ಅನೇಕ ಬಾರಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಕಂಡಕ್ಟರ್ಗಳು ಪ್ರಯಾಣಿಕರೊಂದಿಗೆ ರೇಗುವುದು, ಹೆಂಗಸರು, ಮಕ್ಕಳು, ಮುದುಕರು ಎಂದು ಗಮನಿಸದೆ ಅವಮಾನಿಸಿ ಮಾತನಾಡುವುದನ್ನು ಕಣ್ಣಾರೆ ಕಂಡಿದ್ದರಿಂದ ಬಸ್ ಕಂಡಕ್ಟರ್ಗಳೆಂದರೆ ಸಿಡುಕರು ಎಂಬ ಭಾವನೆ ನನ್ನಲ್ಲಿ ತುಂಬಿಕೊಂಡಿತ್ತು. ಈಗ ಆ ಎಲ್ಲ ವಿಚಾರಗಳು ತಲೆ ತುಂಬಿಕೊಂಡು ಅಸಹಾಯಕಳಾದೆ. ಈ ಬಸ್ನ ಕಂಡಕ್ಟರ್ ಹೇಗಿರುವರೋ ಎಂದು ಹಿಂತಿರುಗಿ ನೋಡಿದೆ. ಕಂಡಕ್ಟರ್ ಟಿಕೆಟ್ ಕೊಡುತ್ತಾ ಬರುತ್ತಿದ್ದರು. ಶುಭ್ರವಾದ ಯೂನಿಫಾರ್ಮ್ ಹಾಕಿಕೊಂಡು ಠಾಕುಠೀಕಾಗಿ ಕಾಣುತ್ತಿದ್ದ ಯುವ ಕಂಡಕ್ಟರ್. ಯಾವ ಪೊಲೀಸ್ ಆಫೀಸರ್ಗೂ ಕಮ್ಮಿರಲಿಲ್ಲ ಅವರ ಟಿವಿ. ಅಬ್ಬಾ, ಇವರಂತೂ ಶಿಸ್ತಿನ ಸಿಪಾಯಿ. ಸ್ವಲ್ಪವೂ ಕರುಣೆ ತೋರಿಸದೆ ನನ್ನನ್ನೀಗ ಎಬ್ಬಿಸುತ್ತಾರೆ. ಪಾಪ, ಅವರಾದರೂ ಏನು ಮಾಡಲು ಸಾಧ್ಯ? ಅವರಿಗೂ ಸಾಕಾಗುತ್ತದಲ್ಲ. ಕಾಲಿಡಲು ಎಡೆಯಿಲ್ಲದ ಈ ಜನಜಂಗುಳಿಯಲ್ಲಿ ಹೇಗೆ ನಿಲ್ಲಲಿ? ಯೋಚಿಸುತ್ತಿದ್ದಂತೆ ತಲೆಸುತ್ತು ಬಂದಂತಾಯಿತು. ನನ್ನ ಹತ್ತಿರ ಬರುವುದಕ್ಕಿಂತ ಮೊದಲೇ ಭಯದಿಂದ, ಸರ್, ಇದು ನಿಮ್ಮ ಸೀಟಾ ಎಂದೆ. ಅವರು ಮಂದಹಾಸದಿಂದ, ಪರವಾಗಿಲ್ಲ, ಕುಳಿತುಕೊಳ್ಳಿ ಎಂದರು. ನಾನು ನಿರೀಕ್ಷಿಸಿಯೇ ಇರದ ಉತ್ತರ. ಅಬ್ಬಾ, ತಲೆ ಮೇಲಿನ ಭಾರವೆಲ್ಲ ಜರ್ರನೆ ಜಾರಿ ಹೋಗಿ ಹೃದಯ ತುಂಬಿ ಬಂತು. ಆ ದಯಾಮಯಿಯನ್ನು ಮೌನವಾಗಿ ಮನಸಾರೆ ಹರಸುತ್ತಾ ನಿರಾತಂಕವಾಗಿ ಕಣ್ಮುಚ್ಚಿ ಕುಳಿತೆ. ಕಂಡಕ್ಟರ್ ಆ ಜನಜಂಗುಳಿಯ ನಡುವೆ ನುಸುಳಿ ಟಿಕೆಟ್ ಕೊಡುತ್ತಾ ಮುಂದೆ ಹೋದರು. ಜನರು ಪದೇ ಪದೇ ಕಂಡಕ್ಟರ್ ಹತ್ತಿರ ಪ್ರಶ್ನೆಗಳನ್ನು ಕೇಳುತ್ತಲೇ ಇದ್ದರು. ಆ ಊರು ಎಷ್ಟು ದೂರವಿದೆ? ಟೀ ಕುಡಿಯಲು ಬಸ್ಸನ್ನು ಎಲ್ಲಿ ನಿಲ್ಲಿಸುತ್ತೀರಿ? ಎಷ್ಟು ಹೊತ್ತು ನಿಲ್ಲಿಸುತ್ತೀರಿ? ಪ್ರತಿಯೊಬ್ಬರ ಪ್ರಶ್ನೆಗಳಿಗೂ ಕಂಡಕ್ಟರ್ ಸಮಾಧಾನದಿಂದ ಉತ್ತರಿಸುತ್ತಿದ್ದರು. ಅಂತಹ ಜನಜಂಗುಳಿಯ ನಡುವೆಯೂ ಸಿಡುಕದೆ, ಧ್ವನಿ ಎತ್ತರಿಸಿ ಮಾತನಾಡದೆ, ಬೆಳಗಿನಿಂದ ಸಂಜೆಯವರೆಗೂ ದುಡಿದು ದಣಿದ ಆಯಾಸವನ್ನು ತೋರಿಸದೆ ತಾಜಾತನದಿಂದ ತಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತಿರುವ ಪರಿ ಪ್ರಯಾಣಿಕರನ್ನು ಮಂತ್ರಮುಗ್ಧವಾಗಿಸಿತ್ತು. ಅರ್ಧ ಪ್ರಯಾಣದ ನಂತರ ಆ ಕಂಡಕ್ಟರ್ ನನ್ನ ಪಕ್ಕದಲ್ಲಿ ಉಳಿದ ಸ್ವಲ್ಪ ಜಾಗದಲ್ಲೇ ಕುಳಿತರು. ನಾನು ಕೇಳಿದೆ, ನಿಮಗೆ ಜಾಗ ಸಾಕಾಗುವುದಿಲ್ಲ, ನಾನು ಹೇಳುತ್ತೇನೆ ಎಂದು. ಬೇಡ ಮೇಡಂ, ಆರಾಮವಾಗಿ ಕುಳಿತುಕೊಳ್ಳಿ ಎಂದರು. ಅವರೊಂದಿಗೆ ಮಾತನಾಡತೊಡಗಿದೆ. ಅವರ ಹೆಸರು ಶರಣಪ್ಪ, ಗದುಗಿನವರು ಎಂದು ತಿಳಿಯಿತು. ಚಿಕ್ಕ ವಯಸ್ಸಿನಲ್ಲೇ ಸರ್ಕಾರಿ ಬಸ್ ಕಂಡಕ್ಟರ್ ಹುದ್ದೆ ಸಿಕ್ಕಿತು.
ಅವರ ಊರಿನ ವಿಶೇಷತೆ ತಮ್ಮ ಮನೆ ಮಂದಿಯ ಬಗ್ಗೆ ಹೇಳಿದರು. ತಂದೆ ತಾಯಿ ಹಾಗೂ ಕುಟುಂಬದ ಬಗ್ಗೆ ಇಟ್ಟಿರುವ ಪ್ರೀತಿ ಗೌರವ ಅವರ ಮಾತುಗಳಿಂದ ಕೇಳಿ ಮೂಕ ವಿಸ್ಮಿತಳಾದೆ. ಅದೆಂಥ ಸುಸಂಸ್ಕೃತರು ಅನಿಸಿತು. ಉಡುಪಿ ಬಂದಾಗ ಧನ್ಯವಾದ ಹೇಳಿ ಇಳಿದೆ. ಸರ್ಕಾರಿ ಬಸ್ ಪ್ರಯಾಣದಲ್ಲಿ ಅನೇಕ ಬಾರಿ ಕಂಡಕ್ಟರ್ಗಳ ದರ್ಪ ಅಹಂಕಾರದ ಮಾತುಗಳನ್ನು ಕೇಳಿದ್ದ ನನಗೆ ಈ ಯುವ ಕಂಡಕ್ಟರ್ನ ಸರಳತೆ, ಸ್ವಚ್ಛ ಮಾತುಕತೆ, ಉತ್ಸಾಹಭರಿತ ನಡವಳಿಕೆ ಯುವ ಜನಾಂಗಕ್ಕೆ ಮಾದರಿ ಎನಿಸಿತು. ಅವರ ಕರ್ತವ್ಯ ಪ್ರಜ್ಞೆಯ ಬಗ್ಗೆ ಗೌರವ ಮೂಡಿತು. ಆ ಸಹೋದರ ಎಲ್ಲಿದ್ದರೂ ಸುಖವಾಗಿರಲಿ ಎಂದು ಇಂದಿಗೂ ನನ್ನ ಮನ ಹಾರೈಸುತ್ತಿರುತ್ತದೆ.